ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಹೊರವಲಯ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜೀವ ಉಳಿಸಿಕೊಳ್ಳೋದಕ್ಕೆ ವಾರ್ಡ್ನಿಂದ ಓಡೋಡಿ ಬಂದಿದ್ದಾರೆ ರೋಗಿಗಳು. ಬೆಂಗಳೂರಿನ ಹೊರವಲಯ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜೀವ ಉಳಿಸಿಕೊಳ್ಳೋದಕ್ಕೆ ವಾರ್ಡ್ನಿಂದ ಓಡಿದ್ದಾರೆ ರೋಗಿಗಳು. ಮೊದಲನೇ ಮಹಡಿಯಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ, ಫಸ್ಟ್ ಫ್ಲೋರ್ನಲ್ಲಿ. ಅದು ಶಾರ್ಟ್ ಸರ್ಕ್ಯೂಟಿಂದ ಆಗಿರಬಹುದು ಅಂತಕ್ಕಂಥ ಶಂಕೆ. ಬೆಡ್ ಮೇಲಿದ್ದ ಕೆಲ ರೋಗಿಗಳನ್ನು ಅಲ್ಲಿನ ಸಿಬ್ಬಂದಿಗಳೇ ರಕ್ಷಣೆ ಮಾಡಿ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಬೆಂಕಿ ಜೊತೆಗೆ ದಟ್ಟ ಹೊಗೆಯಿಂದ ಪಾಪ ರೋಗಿಗಳೆಲ್ಲ ಪರದಾಡ್ಬಿಟ್ಟಿದ್ದಾರೆ. ಆಮೇಲೆ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಇದು ಆನೇಕಲ್ನ ಸರ್ಕಾರಿ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ. ಆ ತಾಲೂಕು ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ಏಕಾಏಕಿ ಈ ರೀತಿ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಬಟ್ ಯಾಕೆ ಈ ರೀತಿ ದುರ್ಘಟನೆ ನಡೀತು, ಈ ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನು ಕಾರಣ, ಇದನ್ನು ನೋಡಬೇಕು, ಇನ್ನಷ್ಟೇ ನೋಡಬೇಕು. ಬಟ್ ಸದ್ಯಕ್ಕೆ ರೋಗಿಗಳನ್ನೆಲ್ಲ ಕೆಲವರೆಲ್ಲ ತಾವೇ ಪ್ರಯತ್ನಪಟ್ಟು ಹೊರಗೆ ಕರ್ಕೊಂಡು ಬಂದಿದ್ದಾರೆ, ಕೆಲವರು ಅವರೇ ಓಡಿ ಬಂದಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದಂಥವ್ರನ್ನ ಸಿಬ್ಬಂದಿ ಪಾಪ ರಕ್ಷಣೆ ಮಾಡಿದ್ದಾರೆ. ಈ ಥರ ಆಗ್ಬಿಟ್ರೆ ಹೆಂಗೆ ಅಂತ ಎಲ್ಲ ಕೆಲವರೆಲ್ಲ ICUನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಕೆಲವರೆಲ್ಲ ಎದ್ದು ಓಡಾಡೋದಕ್ಕೆ ಆಗದೇ ಇರೋ ಪರಿಸ್ಥಿತಿನಲ್ಲಿ ಇರ್ತಾರೆ. ತುಂಬ ಹುಷಾರಾಗಿರಬೇಕು. ಬಟ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಇಲ್ಲಿ ತನಕ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಕೊಂಡಿದೆ ಬೆಂಕಿ. ಕೇವಲ ಫಸ್ಟ್ ಫ್ಲೋರ್ ಅಂತಲೇ ಅಲ್ಲ, ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದೆ. ಆಮೇಲೆ ಯಾವುದೇ ರೋಗಿಗಳು ಓಟಿನಲ್ಲಿ ಇರಲಿಲ್ಲ, ಹಾಗಾಗಿ ಅನಾಹುತ ತಪ್ಪಿದೆ. ಅಕಸ್ಮಾತ್ ಏನಾದರೂ ಅರ್ಧಂಬರ್ಧ ಆಪರೇಷನ್ ಆಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರೆ ಏನು ಗತಿ, ಯಾರು ಜವಾಬ್ದಾರಿ? ಬೆಡ್ ಮೇಲಿದ್ದಂತಹ ಕೆಲ ರೋಗಿಗಳನ್ನು ಅಲ್ಲಿನ ಸಿಬ್ಬಂದಿನೇ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಎಷ್ಟು ಗಂಟೆಗೆ ಆದಂತಹ ದುರಂತ ಇದು? ಡೀಟೇಲ್ಸ್ ಏನಿದೆ? ರೋಗಿಗಳಿಗೇನಾದರೂ ತೊಂದರೆ ಆಗಿದೆಯಾ, ಹೇಗೆ ಅಂತ? ಅರವಿಂದ್, ಖಂಡಿತ ಆನೇಕಲ್ನ ಸರ್ಕಾರಿ 100 ಹಾಸಿಗೆಯ ಸರ್ಕಾರಿ ಆಸ್ಪತ್ರೆ ಇದಾಗಿರುತ್ತದೆ. ಅದರಲ್ಲೂ ಸಹ ಹೆರಿಗೆ ವಾರ್ಡ್ ನಲ್ಲಿ ಐಸಿಯು ಇರ್ಬೋದು ಅಥವಾ ಆಪರೇಷನ್ ಥಿಯೇಟರ್ ಇರ್ಬೋದು. ಮೊದಲಿಗೆ ಆಪರೇಷನ್ ಥಿಯೇಟರ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ. ಅಕ್ಕಪಕ್ಕ ಇದ್ದಂತಹ ವಾರ್ಡ್ಗಳಿಗೂ ಸಹ ಬೆಂಕಿ ವ್ಯಾಪಿಸಿರುವಂತದ್ದು. ಅಂದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಇವತ್ತು ಯಾವ್ದು ಬೆಳಗ್ಗೆ 9-9:30 ಆಗಿರೋದ್ರಿಂದ ಯಾವುದೇ ರೋಗಿ ಇರಲಿಲ್ಲ. ಹಾಗಾಗಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಯಾಕಂದ್ರೆ ಆಪರೇಷನ್ ನಡೀಬೇಕಾದ್ರೆ ಏನು ದೊಡ್ಡ ಈ ಒಂದು ದುರಂತ ಆಗಿದೆ, ಸಾಕಷ್ಟು ಪರದಾಡಬೇಕಾಗಿತ್ತು. ಜೊತೆಗೆ ಆಪರೇಷನ್ಗೆ ಒಳಗಾಗಿದ್ದಂತ, ಚಿಕಿತ್ಸೆಗೆ ಒಳಗಾಗಿದ್ದಂತವರು ಸಹ ಸಾವನ್ನಪ್ಪ ಸಾಧ್ಯತೆ ಇತ್ತು. ಜೊತೆಗೆ ಅಲ್ಲಿ ಕೆಲಸ ಮಾಡುವ ವೈದ್ಯರು ಇರ್ಬೋದು, ಸಿಬ್ಬಂದಿಗಳು ಸಹ ದೊಡ್ಡ ಅನಾಹುತಕ್ಕೆ ಬಲಿಯಾಗ್ತಾ ಇದ್ರು. ಆದ್ರೆ ಇವತ್ತು ಅದೃಷ್ಟವಶ ಯಾವುದೇ ಪ್ರಾಣಾಪಾಯ ಆಗದೆ ಒಂದು ದುರಂತ ತಪ್ಪಿರೋ